ನಮ್ಮ ಆರ್ಸಿಬಿ ತಂಡ ಫೈನಲ್ ನಲ್ಲಿ ಕಪ್ ಗೆದ್ದೇ ಗೆಲ್ಲುತ್ತೆ, ನಮ್ಮ ನಾಡಿನ ಜನರ ಆಸೆ ಈಡೇರುತ್ತೆ, ಆಲ್ ದಿ ಬೆಸ್ಟ್ ಅಂತ ಹೇಳಿ ವಿಜಯೇಂದ್ರ ವಿಶ್ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಅತಿ ಹೆಚ್ಚು ಜನ ಆರ್ಸಿಬಿಯನ್ನ ಬೆಂಬಲಿಸುತ್ತಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರ್ಸಿಬಿಗೆ ಶುಭ ಕೋರಿದ್ದಾರೆ. ನಮ್ಮ ಆರ್ಸಿಬಿ ಬಹಳ ವರ್ಷಗಳ ನಂತರ ನಮ್ಮ ಆರ್ಸಿಬಿ ಟೀಮ್ ಫೈನಲ್ಸ್ಗೆ ಬಂದಿದೆ. ಅಹಮದಾಬಾದ್ನಲ್ಲಿ ನಡೀತಾ ಇರತಕ್ಕಂಥ ಫೈನಲ್ಸ್ ಪಂದ್ಯ IPL ಮ್ಯಾಚ್ ಆರ್ಸಿಬಿ ವರ್ಸಸ್ ಪಂಜಾಬ್. ನಾನು ನಮ್ಮ ಆರ್ಸಿಬಿ ಟೀಮ್ಗೆ ಶುಭಾಶಯಗಳನ್ನು ಕೋರ್ತೇನೆ. ಇಡೀ ದೇಶದ ಜನ ಇವತ್ತು ಅತಿ ಹೆಚ್ಚು ಬೆಂಬಲವನ್ನು ನಮ್ಮ ಆರ್ಸಿಬಿ ಟೀಮ್ಗೆ ನೀಡ್ತಾ ಇದ್ದಾರೆ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಇವತ್ತು ಆರ್ಸಿಬಿ ಫೈನಲ್ಸ್ಗೆ ಇವತ್ತೇನು ತಲುಪಿದೆ, ನಿಶ್ಚಿತವಾಗಿ ನಮ್ಮ ನಾಡಿನ ಜನರ ವಿಶ್ವಾಸವನ್ನು ಉಳಿಸ್ಕೊಳ್ತದೆ, ಆಸೆಯನ್ನು ಈಡೇರಿಸ್ತಾರೆ, ದೇಶದ ಜನರ ಆಸೆಯನ್ನು ಕೂಡ ಈಡೇರಿಸ್ತಾರೆ, ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ನಮ್ಮ ಸಂಪೂರ್ಣವಾಗಿದೆ. ಆಲ್ ದ ಬೆಸ್ಟ್ ಆರ್ಸಿಬಿ, ಶುಭ ಆಗಲಿ, ಜಯಬೇರಿಯನ್ನು ಬಾರಿಸಿ. ಇನ್ನು ಮಂಡ್ಯದಲ್ಲೂ ಕೂಡ ಆರ್ಸಿಬಿ ಅಭಿಮಾನಿಗಳು ಶಕ್ತಿ ದೇವತೆ ಕಾಳಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಉರುಳು ಸೇವೆ ಮಾಡಿದ್ರು. ಈಡುಗಾಯಿಯನ್ನ ಒಡೆದು ಆರ್ಸಿಬಿ ಗೆಲುವಿಗಾಗಿ ಪ್ರಾರ್ಥನೆ ಮಾಡಿದ್ರು. ಆರ್ಸಿಬಿ ತಂಡಕ್ಕೆ ಜೈಕಾರವನ್ನ ಕೂಗಿ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ. ಆರ್ಸಿಬಿ ಅಭಿಮಾನಿಗಳನ್ನ ನಮ್ಮ ಪ್ರತಿನಿಧಿ ನಂದೀಶ್ ಮಾತನಾಡಿಸಿದ್ದಾರೆ, ನೋಡೋಣ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ IPL ಅನ್ನ ಗೆಲ್ಲಬೇಕು ಎಂಬ ನಿಟ್ಟಿನಲ್ಲಿ ಬರೋಬ್ಬರಿ 18 ವರ್ಷಗಳಿಂದ ಆರ್ಸಿಬಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಆ ಅವಕಾಶ ಈ ಬಾರಿ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇದೀಗ ಮಂಡ್ಯದಲ್ಲಿ ಆರ್ಸಿಬಿ ಅಭಿಮಾನಿಗಳು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಏನು ಇಂದು ನಡೆಯುವಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಕಿಂಗ್ಸ್ 11 ಪಂಜಾಬ್ ನಡುವಿನ IPL ಫೈನಲ್ ಪಂದ್ಯವನ್ನ ನೋಡೋದಕ್ಕೂ ಕೂಡ ಕಾತರರಾಗಿದ್ದಾರೆ. ಮತ್ತೆ ಕಪ್ಪನ್ನ ಗೆಲ್ಲಬೇಕು ಎಂಬ ನಿಟ್ಟಿನಲ್ಲಿ ಒಂದು ರೀತಿ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಿಸ್ತಾ ಇರುವಂಥದ್ದು. ಸದ್ಯ ಮಂಡ್ಯದಲ್ಲಿ ಆರ್ಸಿಬಿ ಅಭಿಮಾನಿಗಳು ಮಂಡ್ಯದ ಶಕ್ತಿ ದೇವತೆ ಆಗಿರುವಂತಹ ಕಾಳಿಕಾಂಬಾ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಈಡುಗಾಯನ್ನ ಒಡೆದು ಉರುಳು ಸೇವೆಯನ್ನು ಕೂಡ ಮಾಡಿರುವಂಥದ್ದು. ಅಂದ್ರೆ ಈ ಬಾರಿ ಆರ್ಸಿಬಿ ಗೆಲ್ಲಲೇಬೇಕು ಎಂಬ ನಿಟ್ಟಿನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿರುವಂಥದ್ದು. ಸದ್ಯ ನೋಡ್ತಾ ಇದ್ದೀರಿ, ಆರ್ಸಿಬಿ ಅಭಿಮಾನಿಗಳು ಹಲವಾರು ಪ್ಲೇ ಕಾರ್ಡ್ ಅನ್ನ ಹಿಡಿದು ಆರ್ಸಿಬಿಗೆ ಶುಭಾಶಯಗಳನ್ನ ಕೋರ್ತಾ ಇದ್ದಾರೆ. ಈ ಬಾರಿ ಗೆಲ್ಲೇಬೇಕು ಎಂಬ ನಿಟ್ಟಿನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ನೇರವಾಗಿ ಇದೀಗ ಆರ್ಸಿಬಿ ಅಭಿಮಾನಿಗಳನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈ ಬಾರಿ ಆರ್ಸಿಬಿ ಫೈನಲ್ ಗೆಲ್ಲುತ್ತೆ ಎಂಬ ನಿಟ್ಟಿನಲ್ಲಿ ಬಹಳಷ್ಟು ವಿಶ್ವಾಸ ಹೊಂದಿದ್ದೀರಿ. ಏನ್ ಹೇಳ್ತೀರಿ ಇವತ್ತು ಹೈ ವೋಲ್ಟೇಜ್ ಮ್ಯಾಚ್ ಬಗ್ಗೆ? ಸರ್, 18ರ ಆವೃತ್ತಿ ಅಂದ್ರೆ ಇದು ಒಂಥರ ವಿಶೇಷ. ಯಾಕಂದ್ರೆ ನಮ್ಮ ಮೆಚ್ಚಿನ ಆಟಗಾರ ಆರ್ಸಿಬಿ ಮೆಚ್ಚಿನ ಆಟಗಾರ ವಿರಾಟ್ ಕೊಹ್ಲಿ ಜೆರ್ಸಿ ನಂಬರ್ ಕೂಡ 18. ಹಾಗಾಗಿ ಈ ಸಲ ನಾವು ಕಪ್ಪು ಹೊಡೆದಿತೀವಿ ಅನ್ನೋದು ಬಹಳ ವಿಶ್ವಾಸ ಇದೆ. ಈ ಸಲ ಕಪ್ಪು ನಮ್ದೇ ಅಂತ ಪ್ರತಿ ಸಲ ಹೇಳ್ತಿದ್ದೋ, ಬಟ್ ಈ ಸಲ ಕಪ್ ನಮ್ದೇ ಅಲ್ಲ, ಈ ಸಲ ಪಕ್ಕಾ ನಮ್ದೇ ಅಂತ ನಾವು ಹೇಳಕ್ಕೆ ವಿಶ್ವಾಸ ವ್ಯಕ್ತಪಡಿಸ್ತೀನಿ. ಟೀಮು ತುಂಬಾ ಬಲಿಷ್ಠವಾಗಿದೆ. ನಮಗೆ ಬೌಲಿಂಗ್ ವಿಭಾಗದಲ್ಲಿ ಏಸಲ್ವುಡ್ ನಮಗೆ ತುಂಬಾ ಬಹಳ ಶಕ್ತಿ ತುಂಬಿದ್ದಾರೆ. ಹಂಗೆ ಆಗಿ ಅವ್ರಿಗೆ ಬ್ಯಾಕಪ್ ಆಗಿ ಎಸ್ದೇಳು ಇವರೆಲ್ಲ ನಮಗೆ ಚೆನ್ನಾಗಿ ಬೌಲಿಂಗ್ ವಿಭಾಗ ಇದೆ. ಇನ್ನು ಬ್ಯಾಟಿಂಗ್ ವಿಭಾಗಕ್ಕೆ ಬರೋಕ್ಕಾದ್ರೆ ನೀವೇ ನೋಡಿದ್ದೀರಾ, ಫಿಲಿಪ್ಸ್ ಹಾರ್ಟ್ ಅದ್ಭುತ ಫಾರ್ಮಲ್ಲಿ ಇದ್ದಾರೆ. ವಿರಾಟ್ ಕೊಹ್ಲಿ ಅವರು ಕೂಡ ಹಂಗೆ ಅದ್ಭುತವಾಗಿ ಓಪನಿಂಗ್ ಕೊಡ್ತಾ ಇದ್ದಾರೆ. ಪ್ರತಿ ಮ್ಯಾಚಲ್ಲೂ ಏನು ಆಡ್ಕೊಂಡು ಬಂದಿದ್ದಾರೆ, ಇದನ್ನೇ ನಮಗೆ ಫೈನಲ್ ಕೊಟ್ಬಿಟ್ರೆ ಈ ಸಲ ಆರ್ಸಿಬಿ ಕಪ್ ಹೊಡೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸರ್. ನೀವೇನ್ ಹೇಳ್ತೀರಾ ಸರ್? ಹೈ ವೋಲ್ಟೇಜ್ ಪಂದ್ಯ ಇವತ್ತಿನ ಎಷ್ಟು ಕುತೂಹಲ ಇದೆ ನಿಮ್ಗೆ? ಸರ್, ವಿಶೇಷ ಏನಂದ್ರೆ 18ನೇ ಆವೃತ್ತಿ ನಮ್ಮ ನಾಯಕ ರಜತ್ ಪಾಟೀಲ್ ಅವರು ಕಳೆದ ಬಾರಿ ಗೆಲ್ಲಿಸಲೇಬೇಕು ಅಂತ ಆರ್ಸಿಬಿ ಈ ಬಾರಿ ಪಣ ತೊಟ್ಟಿ ತಂಡವನ್ನು ಮುನ್ನಡೆಸ್ತಿದ್ದಾರೆ. ಈ ಬಾರಿ 18ನೇ ಬಾರಿ ಕಪ್ಪನ್ನು ನಾವು ಗೆದ್ದೇ ಗೆಲ್ತೀವಿ ಅಂತ ಆತ್ಮವಿಶ್ವಾಸ ನಮ್ಮಲ್ಲಿದೆ ಸರ್. ಸರ್, ನೀವೇನ್ ಹೇಳ್ತೀರಾ ಸರ್? ಇವತ್ತು ವಿಶೇಷ ಪೂಜೆ ಸಲ್ಲಿಸಿದಿರಿ, ಉರುಳು ಸೇವೆ ಕೂಡ ಮಾಡಿದಿರಿ, ಏನ್ ಹೇಳ್ತೀರಾ ಸರ್? ಏನು ಹೇಳ್ಬೇಕು, ನಮ್ಗೆ ಹೇಳಕ್ಕೆ ಮಾತು ಬರ್ತಾ ಇಲ್ಲ. ನಮ್ಮ ರೋಮ ಎಲ್ಲ ನೆಟ್ಟಿಗೆ ನಿಂತ್ಕೊತಾ ಇದೆ. ಎಷ್ಟು ಬೇಗ ನಾವು ಕಪ್ ಗೆಲ್ತೀವಿ, ಎಲ್ಲಿ ಯಾವಾಗ ನಮ್ಮ ಜನತೆಗೆ ಈ ಸಂದೇಶ ಒಳ್ಳೆ ವಿಚಾರ ಬರುತ್ತೆ ಅಂತ ನಾವು ತುದುಗಾಲಲ್ಲಿ ಕಾಯ್ತಾ ಇದ್ದೀವಿ. ಏನೋ ನಮ್ಮ ಸ್ನೇಹಿತರೆಲ್ಲ ಹೇಳ್ತಾ ಇದ್ರು, 18 ವರ್ಷ ಆಗಿತ್ತು ಈ ಮ್ಯಾಚ್ ಬಂದು. ಈ ವರ್ಷ ನಾವು ಫೈನಲ್ಗೆ ಬಂದಿದ್ದೀವಿ. ಈ ಸಾರಿ ನಾವು ವಿಶೇಷವಾಗಿ ನಮ್ಮ ತಾಯಿ ಕಾಳಮ್ಮ ಯಾವತ್ತೂ ನಮ್ಮ ಕೈ ಬಿಟ್ಟಿಲ್ಲ. ಇವತ್ತು ನಮ್ಮ ತಾಯಿ ಕಾಳಮ್ಮ ಇಡೀ ನಮ್ಮ ಬೆಂಗಳೂರು ತಂಡದ ಮೇಲೆ ಮೈ ತುಂಬ್ತಾಳೆ. ಅವ್ರಿಗೆ ಮೈ ತುಂಬಿ ಈ ಆಟವನ್ನ ಆರ್ಸಿಬಿಗೆ ಈ ಸಲ ಕಪ್ ಗೆಲ್ಲುವಂತಹ ಅವಕಾಶ ಹೆಚ್ಚಿದೆ. ಟೀಮ್ ವರ್ಕ್ನಿಂದಾಗಿ ಆರ್ಸಿಬಿ ಈ ಸಲ ಕಪ್ ಗೆಲ್ಲುತ್ತೆ ಅಂತ ಹೇಳಿ ಮೈಸೂರಿನಲ್ಲಿ ಸಂಸದ ಯದುವೀರ್ ಒಡೆಯರ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಕೂಡ ಆರ್ಸಿಬಿ ಫೈನಲ್ ಮ್ಯಾಚ್ ಅನ್ನ ನೋಡ್ತೀನಿ, 4 ಬಾರಿ
3 ಬಾರಿ ಫೈನಲ್ನಲ್ಲಿ ಸೋತಿದ್ದಾರೆ. ಈ ಬಾರಿ ಗೆದ್ದೇ ಗೆಲ್ತಾರೆ ಎನ್ನುವಂತಹ ವಿಶ್ವಾಸವನ್ನ ಯದುವೀರ್ ವ್ಯಕ್ತಪಡಿಸಿದ್ದಾರೆ. 4ನೇ ಬಾರಿ ಫೈನಲ್ ಬರ್ತೇವೆ. ಬಹುಶಃ 2ನೇ ಬಾರಿನೂ ಭಾಳ ಹತ್ತಿರ ಬಂದರು ಗೆಲ್ಲೋದಕ್ಕೆ. ಬಹುಶಃ ಇವತ್ತು ಪಂಜಾಬ್ ಜೊತೆ ನಡೀತಾ ಇರುವಂಥದ್ದು ಏನು ಪಂದ್ಯಾವಳಿ ಇದೆ ಅದರಲ್ಲಿ ಯಶಸ್ಸಾಗುತ್ತೆ ಅಂತ ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ. ಸಮಯ ಸಿಕ್ತಿದ್ರೆ ನಮ್ಮ ಮ್ಯಾಚ್ಗಳು ನೋಡ್ತೀನಿ. ಸಾಮಾನ್ಯವಾಗಿ RCB ಮ್ಯಾಚ್ಗಳೆಲ್ಲ ನೋಡಿದ್ದೀನಿ. ಈ ಸತಿ ಒಂದು ಒಳ್ಳೆ ಚಾನ್ಸ್ ಇದೆ. ಒಂದು ಇರೋ ವಿರಾಟ್ ಕೊಹ್ಲಿ ಅವರು ಇದ್ದಾರೆ, ಬಟ್ ಇಟ್ಸ್ ಅ ಟೀಮ್ ಸ್ಪೋರ್ಟ್. ಒಳ್ಳೆ ಇಡೀ ತಂಡವೇ ಒಳ್ಳೆಯದು ಒಂದು ಪಂದ್ಯಾವಳಿಯನ್ನು ಅವರು ಮುಂದುವರಿದಿದ್ರೆ ನಾವು ಯಶಸ್ಸಾಗ್ತೀವಿ. RCB ಗೆಲುವಿಗಾಗಿ ಹುಬ್ಬಳ್ಳಿಯಲ್ಲೂ ಕೂಡ ವಿಶೇಷ ಪೂಜೆ ಪ್ರಾರ್ಥನೆಯನ್ನ ಮಾಡಲಾಗ್ತಾ ಇದೆ. ಹುಬ್ಬಳ್ಳಿಯ ಸಾಯಿಬಾಬಾ ಮಂದಿರದಲ್ಲಿ RCB ಅಭಿಮಾನಿಗಳು ಪೂಜೆಯನ್ನ ನೆರವೇರಿಸಿದ್ದಾರೆ. ಗಣೇಶ್ ಪೇಟೆ ಯುವಕರ ಟೀಮ್ನಿಂದ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಲಾಗಿದೆ. RCB ಜರ್ಸಿ ಹಾಕೊಂಡು ದೇವಸ್ಥಾನಕ್ಕೆ ಆಗಮಿಸಿದಂತಹ ಅಭಿಮಾನಿಗಳು ಪೂಜೆಯನ್ನ ನೆರವೇರಿಸಿದ್ರು. ವಿರಾಟ್ ಕೊಹ್ಲಿ ಕಪ್ ಹಿಡಿದುಕೊಂಡಂತಹ ಪ್ಲಕಾರ್ಡ್ಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ. ಈ ಬಾರಿ RCB ಜಯಶೀಲವಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಜೈ RCB. ಇನ್ನು ಸಂಸದ ಜಗದೀಶ್ ಶೆಟ್ಟರ್ ಕೂಡ RCB ತಂಡಕ್ಕೆ ಶುಭವನ್ನ ಹಾರೈಸಿದ್ದಾರೆ. ಫುಲ್ ಫೈನಲ್ ಮ್ಯಾಚ್ ನೋಡ್ತೀನಿ, ನಾನು ಕೂಡ ನೋಡ್ತೀನಿ. RCB ಬಗ್ಗೆ ಇವತ್ತಿನ ಪಂದ್ಯದ ಬಗ್ಗೆ ಫುಲ್ ಥ್ರಿಲ್ ಆಗಿದ್ದೀವಿ ಎಲ್ಲರೂ ಕೂಡ ಅಂತ ಹೇಳಿದ್ದಾರೆ. ಇವತ್ತು ಬಹಳ ಮಹತ್ವದ IPL ಮ್ಯಾಚ್ ನಡೀತಾ ಇದೆ, ಫೈನಲ್ ಮ್ಯಾಚು. ಅದರಲ್ಲಿ RCB ಅಂತಂದ್ರೆ ನಮ್ದು ಅನ್ನುವಂಥ ಒಂದು ಭಾವನೆ ಎಲ್ಲರಲ್ಲಿ ಬಂದಿದೆ. ಕರ್ನಾಟಕದಲ್ಲಿ ಜನತೆಗೂ ಅದ್ರ ಬಗ್ಗೆ ಭಾಳ ಉತ್ಸುಕತೆ ಇದೆ. ಇವನ್ ದೇಶದಲ್ಲಿ ಸಹಿತ RCB ಒಂದು ಅದ್ರ ಮೇಲೆ ಬೆಟ್ ಕಟ್ಟುವಂಥದ್ದು, ಅದಕ್ಕೆ ಹೆಚ್ಚು ಫೇವರಬಲ್ ಇರುವಂಥದ್ದು. ಅದಕ್ಕೆ ನನಗೂ ಹೋಪ್ಸ್ ಇದೆ ಈ ಒಂದು ಫೈನಲ್ ಮ್ಯಾಚಲ್ಲಿ RCB ಗೆದ್ದೇ ಗೆಲ್ತದೆ ಅನ್ನುವಂಥದ್ದು. ಮತ್ತು ಅವ್ರಿಗೆ ಶುಭಾಶಯಗಳನ್ನು ಕೋರ್ತೀನಿ. ಮತ್ತು ಅದು ಗೆದ್ದು ಬರಲಿ. ಮತ್ತು ಕೋಟ್ಯಾಂತರ ಜನರ ಒಂದು ಆಶೆ ಏನಿಲ್ಲ, ಅದು ಗೆದ್ದು ಕಪ್ ತೆಗೆದುಕೊಳ್ಬೇಕನ್ನುವಂಥದ್ದು ಆಶೆ ಈಡೇರ್ತದೆ ಅನ್ನುವಂಥ ವಿಶ್ವಾಸ ನನಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.